ಮನೆ ಗೃಹಪ್ರವೇಶ ಇದು ಅಂಜು ಭಾಸ್ಕರ್ ಅಂತೀನಿ ಕಳಿಸಿದ್ರಾ ಚೆನ್ನಾಗಿ ಬಂದಿದ್ಯಾ? ಒಳ್ಳೆಯದಾಗಲಿ ಅಂತ ಮಳೆ ಬಂತಲ್ಲ, ಬೆಳೆ ಬೆಳೀತಾರೆ. ಕಲ್ಯಾಣ ಅವರು ನನ್ನ ಅಂಜಿ ಬಾಸ್ ಅಂದ್ಬಿಡಿ ಆಂಜಿ ಅಂತ ಹೇಳಿದ್ರೆ ಇನ್ಮೇಲೆ ಆಂಜಿ ಅಂತಾನೆ ಕರಿತೀನಿ. ಅದು ಮಾಧ್ಯಮದಲ್ಲಿ ಎಲ್ಲ ಗೊತ್ತಾಗ್ಬೇಕಲ್ಲ ಜನರಿಗೆ. ಆಂಜಿಯವರು ಬಹಳ ಅದ್ಭುತವಾದ ಒಂದು ಭವ್ಯ ಬಂಗಲೆನ ಕಟ್ಟಿದ್ದಾರೆ. ನಾನು ಈ ಕಡೆ ಬೈರ್ಕೂರು ನಮ್ಮ ಗುಡಿಪಲ್ಲಿ ರಸ್ತೆಲ್ ಹೋಗ್ಬೇಕಾದ್ರೆ ಕಾಂಪೌಂಡ್ ಮಾತ್ರ ಕಾಣಿಸ್ತಾ ಇತ್ತು. ಇನ್ನು ಇಷ್ಟು ಹೈಟ್ ಕೋಟೆ ಕಟ್ಬಿಟ್ಟವ್ರಲ್ಲ ಇವರು ಆಂಜಿ ಅನ್ಕೊಂಡೆ. ಈ ಮನೆ ಕಟ್ಟಿದ್ರು ಗೊತ್ತಿಲ್ಲ. ಮನೆ ಎಲೆಕ್ಷನ್ ಟೈಮ್ನಲ್ಲಿ ನಾವು ಆಫೀಸ್ ಇದ್ರಲ್ಲ ಇವರು ಮನೆ ಕಟ್ಟಿಬಿಟ್ರು. ಅದು ಯಾರೋ ಹೇಳೋದು ನನಗೆ. ಬಟ್ ಚೆನ್ನಾಗಿದೆ, ಒಳ್ಳೆ ಲೊಕೇಶನ್. 2 ದಾರಿ 3 ದಾರಿ 4 ದಾರಿ ಸೇರುತ್ತೆ ಹತ್ರ. ಬಂದೋಗೋದಕ್ಕೂ ಟೌನ್ಗೆ ಹತ್ರ. ಆಮೇಲೆ ಈ ಕಡೆ ನಮ್ಮ ಬಾಯ್ಕೊಂಡ ತಾನೆ, ಬಾಯ್ಕೊಂಡ ದಾರಿಯಲ್ಲಿ ಪುಂಗನೂರು ಆಂಧ್ರಗೂ ಹತ್ರ ಲೊಕೇಶನ್ ಚೆನ್ನಾಗಿದೆ. ಮನೆ ವಿನ್ಯಾಸನೂ ಚೆನ್ನಾಗಿದೆ, ಅಂದ್ರೆ ಆರ್ಕಿಟೆಕ್ಚರ್. ನಾನು 4 ಹೊರಗಡೆಯಿಂದ ನೋಡಿದ್ನಲ್ಲ, ಅಪೇರೆನ್ಸು ಚೆನ್ನಾಗಿದೆ. ದೇವ್ರು ಒಳ್ಳೇದು ಮಾಡ್ಲಿ. ಇನ್ನು ಯಂಗ್ಸ್ಟರು ಮದುವೆ ಆಗಿದೆ ಏನೋ ಗೊತ್ತಿಲ್ಲ ನನಗೆ. 4 ಜನ ಮಕ್ಕಳು. ಅವ್ ಇನ್ನೂ ಮದುವೆ ಮಾಡ್ಬೋದು ಹಂಗಿದೆ ನೋಡ್ರಾ. ಇವ್ರ ಏನಂದ್ರೆ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗ್ಬಿಡ್ತಾರೆ. ಕಮ್ಯುನಿಟಿಯಲ್ಲಿ ಹಂಗೇನೆ ಬೆಸ್ಟ್ ಅದು. ಡಾಕ್ಟರ್ ರಾಜ್ಕುಮಾರ್ ಮಗನಿಗೆ 22 ವರ್ಷಕ್ಕೆ ಶಿವರಾಜ್ ಕುಮಾರ್ ಮದುವೆ ಮಾಡಿದ್ರು. ಚಿಕ್ಕ ವಯಸ್ಸಲ್ಲೇ ಮದುವೆ ಆಗ್ಬಿಟ್ಟು ಮುಗ್ದಾರ ಹಾಕ್ಬಿಟ್ರೆ ಅವ್ರು ಎಲ್ಲೂ ಹೋಗಲ್ಲ ಅಂತ ಅಷ್ಟೇ. ಚೆನ್ನಾಗಿರ್ಲಿ, ಬೆಳಿಲಿ ಅಂತ. ಸೊ ಈಗ ನಮ್ಮ ಆಂಜಿಯವರು ಇಷ್ಟು ಜನ ಕರೆದು ನನ್ಗೆ ಹೇಳಿದ್ರು, ಸರ್ 10,000 ಜನ ಬರ್ತಾರೆ, ನೀವು ಬರಲೇಬೇಕು. ಆಮೇಲೆ DK ಶಿವಕುಮಾರ್ ಕರ್ಕೊಂಡ್ಬರ್ಬೇಕು ಅಂದ್ರು. ನಾನು ಅವ್ರು ಕೇಳಿದೆ. ಅವರು ಇಲ್ಲಪ್ಪ, ನನಗೆ ಆಘಾತ ಆಗ್ಬಿಟ್ಟಿದೆ ಈಗ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ರಿಸಲ್ಟ್ಸ್ ತಮ್ಮ ಬೇರೆ ಇದಾಗಿದ್ದಾರೆ, ಇಲ್ಲಾಂದ್ರೆ ಅವ್ರು ಬರೋರು. ಬಟ್ ನನ್ನ ಒಂದು ವಿಷಯ ತಿಳಿಸ್ಬಿಡಿ, ಶುಭಾಶಯಗಳು ಅಂತ ಹೇಳಿದ್ದಾರೆ. ಅದನ್ನ ತಿಳಿಸ್ತಾ ಇದ್ದೀನಿ. ಒಂದ್ಸಲ ಸಪ್ರೇಟ್ ಆಗಿ ಇದೆಲ್ಲ ಆದ್ಮೇಲೆ ಒಂದ್ಸಲ ಕರ್ಕೊಂಡು ಪರಿಚಯ ಮಾಡಿಸ್ತೀನಿ. ಅವ್ನು ನೇರ ಸಂಪರ್ಕ ಇಟ್ಕೊಂಡು ರಾಜಕೀಯದಲ್ಲಿ ಮುಂದೆ ಕಾಂಗ್ರೆಸ್ ಅಲ್ಲಿ ಇರೋದಾದ್ರೆ ನೇರವಾಗಿ ಬಂದು ಮೀಟ್ ಮಾಡಿ ಕಾಂಗ್ರೆಸ್ ಒಂದು ಏನೋ ಹುದ್ದೆ ತಗೊಂಡು ಹಂಗೆ ಶೈನ್ ಆಗಿ ನೆಕ್ಸ್ಟ್ ತಾಲೂಕು ZP ಎಲೆಕ್ಷನ್ಸ್ ಸ್ವಲ್ಪ ಓಡಾಡಿ ಹೆಸರು ಮಾಡಿ ಮುಂದೆ ನಿಮ್ಗೆ ಏನು ನಿಮ್ಮಲ್ಲಿ ಆಗ್ಬೇಕು ಅಂತಿದ್ರೆ ಅದು ಗುರಿ ಸಾಧಿಸಿ. ಚಿಕ್ಕ ವಯಸ್ಸು ಮಾಡ್ಬೋದು. ನಮಗೂ ನಿಮ್ಗೆ ಬಹಳ ವ್ಯತ್ಯಾಸ ಇದೆ ಅಂತರ ವಯಸ್ಸಲ್ಲಿ. ಯಂಗ್ಸ್ಟರ್ ಅಂದ್ರೆ ಫುಲ್ ಟೀಮ್ ಕಟ್ಕೊಂಡಿದ್ದಾರೆ. ನಮ್ಮ ವೇಣು, ಯೂತ್ ಕಾಂಗ್ರೆಸ್ ಲೀಡರ್ಸು ಇವರೆಲ್ಲ ಒಟ್ಟಿಗೆ ಇದ್ದಾರೆ ಜೊತೆಲಿ. ನಾನು ನೋಡಿದ್ದೆ ನಮ್ಮ ಹುಸೇನು, ಕನ್ನಡ ರಕ್ಷಣಾ ವೇದಿಕೆಯವರು. ಒಳ್ಳೆ ದೊಡ್ಡ ದೊಡ್ಡ ಟೀಮೇ ಇವರ ಹತ್ರ ಇದೆ. ಎಲ್ಲರ ಹತ್ರ ಚೆನ್ನಾಗಿ ಸಮಯದಿಂದ ಬೆರೀತಾರೆ, ನಗ್ನಗ್ತಾ ಇರ್ತಾರೆ. ಒಳ್ಳೆ ಸ್ವಭಾವ ಇದೆ. ಹಂಗಾಗಿ ರಾಜಕೀಯದಲ್ಲಿ ಮುಂದೆ ಬರ್ತಾರೆ, ಒಳ್ಳೆ ಭವಿಷ್ಯ ಇದೆ. ಅದರಲ್ಲೂ ನಾನು ನಿಮ್ ಜೊತೆ ಇರ್ತೀನಿ. ಯಾವ ಟೈಮ್ ಬೇಕಾದ್ರೂ ನನ್ನ ಅಡ್ವೈಸ್ ಆಗಲಿ, ಸಹಕಾರ ಆಗಲಿ, ನನ್ನ ಅನುಭವನ ಹಂಚ್ಕೊಂತೀನಿ. ಆಗಾಗ ಏನಾದ್ರು ಇದ್ರೆ ನಾನು ಹೇಳಿ, ನಂತರ ಬನ್ನಿ ಮಾತಾಡೋಣ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಗ್ರೂಪ್ ಪ್ರವೇಶ ಸಂದರ್ಭದಲ್ಲಿ ನಮ್ಮ ಆಂಜಿಗೆ ಶುಭ ಕೋರ್ತಾ, ಅವರು ಹೆಂಡತಿ ಮಕ್ಕಳು ಎಲ್ಲ ಸುಖವಾಗಿರ್ಲಿ, ದೇವರು ಚೆನ್ನಾಗಿಟ್ಟಿರ್ಲಿ, ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡ್ಲಿ ಅಂತ ದೇವ್ರನ್ನ ಬೇಡ್ಕೊಂಡು ನಾನು ಮಾತು ಮುಗಿಸ್ತೀನಿ.